ಇಯರ್ಸ್ ಆದಮೇಲೆ ಮತ್ತೆ ಆ ಪ್ಲೇಸಸ್ಗೆ ಹೋಗ್ತಾ ಇದ್ದೀನಿ. ವೆಲ್ಕಮ್. ತುಂಬ ಚಳಿ ಇದ್ದಿದ್ದರಿಂದ ಕಾಫಿ ಕುಡಿಯೋಣ ಅಂತ ನೆಲಮಂಗಲದಿಂದ ಸ್ವಲ್ಪ ಮುಂದಕ್ಕೆ ಕಾಫಿ ಬ್ರೇಕಿಗೆ ಅಂತ ನಿಲ್ಲಿಸಿದ್ವಿ. ನಾನು ಹಿಂದೆ ನೋಡಿ ಬೆಟ್ಟದಲ್ಲಿ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ, ಫುಲ್ಲು ಸ್ನೋಸು. ಸೊ ಕಾಫಿ ಎಲ್ಲ ಕುಡ್ಕೊಂಡು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನನ್ನ ಮಗನ ಜೊತೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿದ್ವಿ. ಇನ್ನೇನು ಹೊಸಪೇಟೆ ಒಂದು 50 ಕಿಲೋಮೀಟರ್ ಇದೆ. ಸೊ ಆ ಸೈಡೆಲ್ಲ ಫುಲ್ ಗ್ರೀನರಿ ಇರುತ್ತೆ. ಈ ಅಂಡರ್ಗ್ರೌಂಡ್ ನೋಡಿ ಗೈಸ್, ಏನು ಸಕ್ಕತ್ತಾಗಿದೆ. ಇದು ಒಳಗಡೆಯಿಂದ ಆಚೆ ಎಂಟ್ರಿ ಕೊಡ್ತಿದ್ದಂಗೆ ಸೂಪರಾಗಿರುತ್ತೆ. ಈ ನೋಡಿ ಫುಲ್ಲು ಗ್ರೀನರಿನೇ, ಫುಲ್ಲು ಕಾಡು. ಸೊ ನಾವು ಡೈರೆಕ್ಟ್ ಅಲ್ಲಿಂದ ಜುಡಿಯೋಗೆ ಹೋದ್ವಿ, ಒಂದು ಸ್ವಲ್ಪ ಶಾಪಿಂಗ್ ಇತ್ತಂತ. ಬಿಕಾಸ್ ನಿನ್ನೆ ಎಲ್ಲ ನಾವು ಕೆಲಸದಿಂದ ಏನೂ ಶಾಪ್ ಮಾಡೋಕ್ಕಾಗಿರಲಿಲ್ಲ. ಸೊ ಅಲ್ಲಿ ಜುಡಿಯೋದಲ್ಲಿ ಒಂದು ಸ್ವಲ್ಪ ಹೊತ್ತು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ಇದು ಜಂಬುನಾಥೇಶ್ವರ ದೇವಸ್ಥಾನ ಹೊಸಪೇಟೆ ಬಳ್ಳಾರಿ ಸರ್ಕಲಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿದೆ. ಸೊ ದೇವಸ್ಥಾನ ಮಾತ್ರ ಫುಲ್ ಪೀಸ್ಫುಲ್ಲಾಗಿದೆ. ನಾವು ಸ್ಟೆಪ್ಸ್ ತುಂಬ ವರ್ಷ ಆಗಿತ್ತು ಸ್ಟೆಪ್ಸ್ ಹತ್ಕೊಂಡು ಹೋಗಿ, ಬಿಕಾಸ್ ವೆಹಿಕಲ್ಗೆಲ್ಲ ಅಲ್ಲಿ ಏನೋ ಮಾಡ್ತಾಯಿದ್ರು ಅಂತ ವೆಹಿಕಲ್ನ ಬಿಟ್ಟಿಲ್ಲ. ಸೊ ಹಂಗಾಗಿ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಹೋದ್ವಿ. ತುಂಬ ವರ್ಷ ಆದಮೇಲೆ ಸ್ಟೆಪ್ಸ್ ಹತ್ತಿದ್ದು. ಬಟ್ ಸೈಲೆಂಟ್ ಪ್ಲೇಸು, ಟಯರ್ಡೇ ಫೀಲ್ ಆಗಿಲ್ಲ. ಸ್ವಲ್ಪ ಹೊತ್ತು ಕುತ್ಕೊಂಡು ಅಲ್ಲೇ ರೆಸ್ಟ್ ಮಾಡಿ ಹಾಗೆ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಹೋದ್ವಿ. ಫೈನಲಿ 90% ರೀಚ್ ಆದ್ವಿ. ಹಾರ್ಡ್ಲಿ 70 ಸ್ಟೆಪ್ಸ್ ಇರ್ಬೋದು ಕಂಪ್ಲೀಟ್ ಮಾಡಿದ್ರೆ. ಆಫ್ಟರ್ ಲಾಂಗ್ ಟೈಮ್ 5 ಇಯರ್ಸ್ ಆದಮೇಲೆ ಸ್ಟೆಪ್ಸ್ ಹತ್ತುತ್ತಾ ಇದ್ದೀನಿ. ಬನ್ನಿ ಟೆಂಪಲ್ಗೆ ಹೋಗೋಣ. ಕೈ ಮುಗಿಲಿ. ಸ್ಟೆಪ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಈಗ ಹೋಗಿ ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನ ಮಾಡಿ. ನಾನೊಂದು ವ್ಲಾಗ್ ಮಾಡಿದ್ದೆ 2 ಇಯರ್ಸ್ ಬ್ಯಾಕು. ಸೊ ಅವಾಗ ದೇವಸ್ಥಾನ ಈ ಥರ ಇರಲಿಲ್ಲ. ಸೊ ಇವಾಗ ಹೊಸದಾಗಿ ಆಲ್ಟ್ರೇಷನ್ ಎಲ್ಲ ಮಾಡಿದ್ದಾರೆ ನೋಡಿ. ಇದು ಈ ಕಡೆ ಸೈಡು, ಅದು ಎಂಟ್ರೆನ್ಸ್ ಡೋರ್ ಆ ಕಡೆ ಸೈಡ್ ಇದೆ. ಇದು ಒಂದು ಸೈಡು, ಇಲ್ಲಿಂದ ಶಾರ್ಟ್ ಕಟ್ ಇದೇ ಎಂಟ್ರೆನ್ಸು ದೇವಸ್ಥಾನದ್ದು. ಇದೇ ದೇವಸ್ಥಾನದ ಎಂಟ್ರೆನ್ಸು. ಎದುರುಗಡೆ ಹೋಗಿದ ತಕ್ಷಣ ದೇವರು ಕಾಣಿಸ್ತಾರೆ. ಆದರೆ ಇದಕ್ಕಿಂತ ಮುಂಚೆ ನಾವು ದೇವ್ರಿಗೆ ನಮಸ್ಕಾರ ಮಾಡಿ ಅದ್ರ ಲೆಫ್ಟ್ ಸೈಡಲ್ಲಿ ಗಂಗಾ ಬಾವಿ, ಅಲ್ಲೋಗಿ ಬಾವಿಗೆಲ್ಲ ನಮಸ್ಕಾರ ಮಾಡಿ ಅಲ್ಲಿ ನೀರು ತಗೊಂಡು ತಲೆಗೆ ಚುಮಿಸ್ಕೊಂಡು ಅಥವಾ ಕುಡಿದು ಪಕ್ಕದಲ್ಲೇ ಬ್ರಹ್ಮ ದೇವಸ್ಥಾನ ಇದೆ. ಅಂದರೆ ಚಿಕ್ಕದಾಗಿ ಬ್ರಹ್ಮಂದೊಂದು ಗುಡಿ ಇದೆ. ಅಲ್ಲೋ ಪೂಜೆ ಮಾಡ್ತಾಯಿದ್ರು ನಾವು ಹೋದಾಗ. ಅಲ್ಲೋಗಿ ಪೂಜೆ ಎಲ್ಲ ನೋಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು, ನಾನು ನೋಡ್ದಂಗೆ ಬೆಂಗಳೂರಲ್ಲಿ ಬ್ರಹ್ಮನ ದೇವಸ್ಥಾನ ಅಥವಾ ಕರ್ನಾಟಕದಲ್ಲಿ ಬ್ರಹ್ಮನ ದೇವಸ್ಥಾನ ಕಡಿಮೆ ಅನಿಸುತ್ತೆ. ನನಗೆ ಗೊತ್ತಿದ್ದಂಗೆ ಎಲ್ಲೂ ಇಲ್ಲ ಅನಿಸುತ್ತೆ. ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ಈ ಬಾವಿಯಿಂದ ಯಾರು ಸ್ನಾನ ಮಾಡ್ತಾರೋ ಅವರ ಪ್ರಾಬ್ಲಮ್ಸ್ಗಳೆಲ್ಲ ಸಾಲ್ವ್ ಆಗುತ್ತೆ. ಲೈಕ್ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಅಥವಾ ಏನೋ ಪಾಸಿಟಿವ್ ವೈಬ್ಗೋಸ್ಕರ ನಾವು ಯಾವಾಗಲೂ ಇಲ್ಲಿಗೆ ಬಂದಾಗೆಲ್ಲ ಸ್ನಾನ ಮಾಡ್ತಾ ಇರ್ತೀವಿ. ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ 8 ಸೋಮವಾರ ಅಥವಾ 5 ಸೋಮವಾರ ಇಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಹೋದರೆ ನಾವು ಅಂದ್ಕೊಂಡಿದ್ದಾಗುತ್ತೆ ಅನ್ನೋ ಒಂದು ಇದಿದೆ. ನಮಗೆ ಅದೆಲ್ಲ ಆಗಿದೆ. ಸೊ ಹಂಗಾಗಿ ನಾವು ತುಂಬ ನಂಬಿಕೆಯಿಂದ ಇಲ್ಲಿ ಬರ್ತೀವಿ. ಇಲ್ಲಿ ಸ್ನಾನ ಮುಗಿಸ್ಕೊಂಡು ಬ್ರಹ್ಮನ ದೇವಸ್ಥಾನನ 3 ಸುತ್ತು ಪ್ರದಕ್ಷಿಣೆ ಮುಗಿಸ್ಕೊಂಡು ಆಮೇಲೆ ಮೇಯ್ನ್ ಗುಡಿ ಜಂಬುನಾಥೇಶ್ವರ ಅಂದರೆ ಶಿವನ ದೇವಸ್ಥಾನನ 5 ರೌಂಡು ಪ್ರದಕ್ಷಿಣೆ ಎಲ್ಲ ಹಾಕಿ ಅದಾದಮೇಲೆ ನಾವು ಹಾಕ್ಕೊಂಡಿರೋ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಬೇರೆ ಬಟ್ಟೆಯಲ್ಲಿ ಹೋಗಿ ದೇವ್ರ ದರ್ಶನ ಮಾಡಬೇಕು. ಗಟ್ಟಿ ಇಟ್ಕೊ ಮತ್ತೆ ಕೊಡಬೇಕು. ಮನೆಗೆ ಬಂದ್ವಿ, ಊಟ ಆಯಿತು. ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈವ್ನಿಂಗು ನಾವೆದ್ದು ಸನ್ಸೆಟ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿಕೊಂಡು, ನಾನು ಆವಾಗಲೇ ಮಾರ್ನಿಂಗ್ ವ್ಲಾಗ್ ಕೆಲವು ಪ್ಲೇಸಸ್ಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ ಅಂತ. ಸೊ ಅದೇ ಇದು ಪ್ಲೇಸಸ್. ಇವಾಗ ನಾನೊಂದು ಹೊಸಪೇಟೆಯಲ್ಲಿ ಒಂದು ಬ್ಯೂಟಿ ಇದೆ, ಆ ಬ್ಯೂಟಿಫುಲ್ ಲೊಕೇಶನ್
ಸೊ ನನಗೆ ಗ್ರೀನ್ ಕಲರ್ ಬಳೆ ಬೇಕಾಗಿತ್ತು ನಾಳೆ ಫಂಕ್ಷನ್ಗೆ ಹಾಕೊಳ್ಳೋದಕ್ಕೆ, ಸಾರಿ ಮ್ಯಾಚಿಂಗಿಗೆ. ಟೆಂಪಲ್ಲು ನಾನು ಒಂದ್ಸಲಿ ಬಂದಿದ್ದೆ ಸಂಕಷ್ಟ ಚತುರ್ಥಿಗೆ. ನಾನು ಅಂದ್ಕೊಂಡಿರಲಿಲ್ಲ ಹೊಸಪೇಟೆಯಲ್ಲಿ ಈ ಥರ ಸಕ್ಕತ್ತಾಗಿರೋ ದೇವಸ್ಥಾನ ಇರುತ್ತೆ ಅಂತ. ಸಂಕಷ್ಟ ಚತುರ್ಥಿನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಆ್ಯಂಡ್ ನಾನು ಯಾವಾಗಾದರೂ ಹೊಸಪೇಟೆಗೆ ಬಂದಾಗ ಅಟ್ಲೀಸ್ಟ್ ಹೊಸಪೇಟೆನ ಅರ್ಧನ ಒಂದು ರೌಂಡ್ ಹೋಗಿ ಬರ್ತೀವಿ. ಬಿಕಾಸ್ ಒಂದೊಂದು ಥಿಂಗ್ಸ್ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಬಟ್ಟೆಗಳೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ಎಲ್ಲ ಟಾಪ್ ಸ್ವೀಟ್ಸ್ ಅಂಗಡಿ ಅಂದರೆ ಇದೇನೆ, ಕಾಮಧೇನು ಸ್ವೀಟ್ಸ್ ಅಂತ. ಇಲ್ಲೆಲ್ಲ ಕೈಂಡ್ ಆಫ್ ಸ್ವೀಟ್ಸ್ಗಳು ಸಿಗುತ್ತೆ. ಸೊ ನಾವಿವಾಗ ಏನೋ ತೊಗೊಳ್ಬೇಕಂತ ಮಾರ್ಕೆಟಿಗೆ ಬಂದ್ವಿ, ಬಜಾರ್ ಅಂತೀವಿ ಇಲ್ಲಿ. ಅಲ್ಲೇನೂ ಸಿಕ್ಕಲಿಲ್ಲ, ಎಲ್ಲ ಅಂಗಡಿಗಳು ಕ್ಲೋಸ್ ಆಗಿತ್ತು. ಬಿಕಾಸ್ ನಾವು ಡಿ ಮಾರ್ಟ್ಗೆ ಹೋಗಿದ್ವಿ, ಬರೋದು ಲೇಟ್ ಆಯಿತು. ಯಾರಿದ್ದಾರೆ ನೋಡಿ ಇಲ್ಲಿ, ಉಪವಾಸ್. ಮುಗಿಸ್ಕೊಂಡು ನಾವು VNC ಗ್ರೌಂಡ್ ಕಡೆ ಬಂದ್ವಿ ಏನಾದರೂ ತಿನ್ನೋಣ ಅಂತ. ಬಟ್ ನಾವು ಹೋಗೋಷ್ಟರಲ್ಲಿ ಎಲ್ಲ ಕಡೆ ಕ್ಲೋಸ್ ಆಗೋಗಿತ್ತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರ್ಯಾರೆಲ್ಲ ಫುಲ್ ವಿಡಿಯೋ ವಾಚ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್.